ಸಮಸ್ತ ಸ್ಪೋರ್ಟ್ಸ್ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾವಿದ್ದೀವಿ ಫ್ರೆಂಡ್ಸ್ ಕಪ್ 2024. ನನ್ನ ಜೊತೆಗೆ ವಿಶೇಷವಾದಂಥ ಅತಿಥಿಗಳು 1988, 89, 90ರಲ್ಲಿ ಆಟವನ್ನು ಆಡ್ತಾ ಇದ್ದವರು, ನಮ್ಮ ಗುರುಬ್ರಹ್ಮ ಕ್ರಿಕೆಟರ್ಸ್ನ ಕಟ್ಟಿ ಬೆಳೆಸಿದಂತಹ ಹಿರಿಯರು ನಮ್ಮ ಜೊತೆ ಶ್ರೀ ಶಂಕರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್, ಸ್ವಾಗತ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ. ಫ್ರೆಂಡ್ಸ್ ಕಪ್ 2024 ವೀಕ್ಷಣೆಗೆ ಆಗಮಿಸ್ಕೊಂಡಿದ್ದೀರಾ ಪೇಣಿಯಾಗೆ. ಹೇಗೆ ಅನ್ನಿಸ್ತಾ ಇದೆ ನಮ್ಮ ಈ ಫ್ರೆಂಡ್ಸ್ ಕಪ್? ಇದು ಎರಡನೇ ಬಾರಿ ನಮ್ಮ ರೇಣುಗೌಡರ ಸಾರಥ್ಯದಲ್ಲಿ ನಡೀತಾ ಇದೆ. ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ನಾವು ಮಲ್ಲೇಶ್ವರಮಲ್ಲಿ ಅಲ್ಲಿ ರಾಜೀವ್ ಗಾಂಧಿ ಟ್ರೋಫಿ ಅಂತೆಲ್ಲ ಮಾಡ್ತಾಯಿದ್ವಿ. ಅದಕ್ಕಿಂತ ಒಂದು ಈಗ ನೆಕ್ಸ್ಟ್ ಲೆವೆಲ್ಲೇ ಅಂತ ಹೇಳ್ಬೋದು. ಯಾವ ಲೆವೆಲ್ ಅಂದರೆ ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಿದೆ ಆ ರೀತಿ ಮಾಡ್ತಾಯಿದ್ದಾರೆ. ಲೈವ್ಸ್ ಇದೆ, ಲೈವ್ ಪ್ರೋಗ್ರಾಮ್ ನಡೀತಾ ಇರುತ್ತೆ, ಲೈವ್ ಇದಿರುತ್ತೆ, ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಅವರಿಗೆ ಅಭಿನಂದನೆಗಳು ಮತ್ತು ಅವರ ಇಡೀ ತಂಡಕ್ಕೆ ಶುಭ ಹಾರೈಕೆಗಳು. ಶುಭವಾಗಲಿ ಸರ್. ಸರ್, ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರು ಶಂಕರ್ ಸರ್, ನೀವು ಕೂಡ ಬಂದಿದ್ದೀರಾ. ಸರ್, ಸ್ವಾಗತ ನಿಮಗೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸರ್ ನಮ್ಮ ಫ್ರೆಂಡ್ಸ್ ಕಪ್ 2024 ನೋಡ್ತಾ ಇದ್ರೆ? ಫ್ರೆಂಡ್ಸ್ ಬೆಂಗಳೂರು ಅವರಿಗೆ ಶುಭ ಹಾರೈಕೆಗಳು. ಇವರು ಈ ಥರ ಟೂರ್ನಿಮೆಂಟ್ನ ಮಾಡ್ತಾ ಇರೋದು ಎರಡನೇ ಬಾರಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದ್ಧೂರಿಯಾಗಿ. ಇದೇ ಥರ ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗಲಿ ಅಂತ ಗುರುಬ್ರಹ್ಮ ತಂಡ ವತಿಯಿಂದ ಆಶಿಸುತ್ತೇನೆ. ಸರ್, ಗುರುಬ್ರಹ್ಮ ಕ್ರಿಕೆಟರ್ಸ್ ಕಟ್ಟಿ ಬೆಳೆಸಿದ್ರಿ. ಒಂದು ತಂಡವನ್ನು ಕಟ್ಟಿ ಬೆಳೆಸೋದು ಎಷ್ಟು ಕಷ್ಟ, ಅದ್ರ ಬಗ್ಗೆ ಒಂದೆರಡು ಮಾತುಗಳು. ಸರ್, ಆಗೆಲ್ಲ ನಾವು ಏನಂದರೆ ಪ್ರತಿ ಮನೆಗೆ ಹೋಗಿ ನಾವು ಸೈಕಲ್ನಲ್ಲಾಗಲಿ ಅಥವಾ ನಡ್ಕೊಂಡು ಹೋಗಿ ಬಸ್ನಲ್ಲಿ ಹೋಗಿ ಈ ಥರ ನೆಕ್ಸ್ಟ್ ನಮ್ಮದು ಟೂರ್ನಮೆಂಟ್ ಇದೆ ಬನ್ನಿ ಆಡಿ ಅಂತೇಳಿ ಇದು ಮಾಡ್ತಾಯಿದ್ವಿ. ಹಾಗೆಲ್ಲ ಈ ಮೊಬೈಲ್ ಆಗಲಿ ಫೋನ್ ಆಗಲಿ ಏನೂ ಇರಲಿಲ್ಲ. ಆ ಟೈಮಲ್ಲಿ ನಾವು ಇವನು ನಮ್ಮ ಮನೆಗೆ ಬರೋನು ಶಂಕರ್, ನಮ್ಮ ಮನೆಗೆ ಬಂದ ಹಿಂಗೆ ಹೋಗೋಣ ಬರೋ, ಅಲ್ಲಿ ಹೋಗಿ ಒಂದಷ್ಟು ಜನನ ಕರ್ಕೊಂಡು ನೆಕ್ಸ್ಟ್ ಟೂರ್ನಮೆಂಟ್ಗೆ ಹೋಗೋಣ, ಅವ್ರ ಮನೆಗೆ ಹೋಗಿ ಮಾತಾಡೋಣ. ಅದು ರಾತ್ರಿ ಎಷ್ಟು 8:30, 9 ಗಂಟೆ, 10 ಗಂಟೆ ಟೈಮಲ್ಲಿ. ಬೆಳಗ್ಗೆ ಮ್ಯಾಚ್ ಇರುತ್ತೆ, ನಾವು ರಾತ್ರಿ ಎಲ್ಲ ಹೋಗೋದು, ನಡ್ಕೊಂಡು ಹೋಗೋದು. ಅವಾಗೇ ನಮ್ಮ ಹತ್ರ ಏನು ದುಡ್ಡಿಲ್ಲ, ಏನೂ ಇಲ್ಲ, ಇನ್ನು ಓದ್ತಾ ಇದ್ದಿದ್ದಂಥ ಕಾಲ. ಆ ಟೈಮಲ್ಲಿ ಹೋಗಿ ಒಂದಷ್ಟು ಜನನ ಸೇರಿಸಿ ಒಂದು ಒಳ್ಳೆ ರಿಸಲ್ಟ್ ಬಂತು. ಅದಾದಮೇಲೆ ಏನಾಯಿತು ಅಂದರೆ ನಾವು ಚಿಕ್ಕಬಳ್ಳಾಪುರದಲ್ಲಿ ಒಂದು ಟೂರ್ನಮೆಂಟ್ ಆಗ ನಾನು ಇರಲಿಲ್ಲ. ಆ್ಯಕ್ಚುಲಿ ಹೇಳಲಿಕ್ಕೆ ಬೇಜಾರಾಗುತ್ತೆ. ಜೀವಲ್ ಅವರು ಟೂರ್ನಮೆಂಟ್ ಮುಗಿಸ್ಕೊಂಡು ಬರಬೇಕಾದ್ರೆ ಆಕ್ಸಿಡೆಂಟಲ್ಲಿ ತೀರೋಗ್ತಾರೆ. ಅಲ್ಲಿಂದ ನಮ್ಮದು ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಆಗ ನಾವು ಗುರುಬ್ರಹ್ಮ ಸ್ವಲ್ಪ ಡೌನ್ ಆಗ್ತಾ ಬಂದು ಅಲ್ಲಿಗೆ ನಾವು ತುಂಬ ಬೇಜಾರಾಗಿಯೇ ನಾವು ಟೂರ್ನಮೆಂಟ್ನ ಯಾವುದಕ್ಕೂ ಇಳಿಸ್ತೀರಾ ನಿಲ್ಲಿಸಿದ್ದು. ಅದಾದಮೇಲೆ ನಮ್ಮ ಅನ್ವರಿಯವರಾಗಿರ್ಬೋದು, ಜಗಣ್ಣ ಆಗಿರ್ಬೋದು, ಗೌಡ್ರಾಗಿರ್ಬೋದು, ಮಹೇಶ್, ಬೋಲು, ಲೆಫ್ಟಿ ನವೀನ, ಇವರೆಲ್ಲ ಇದ್ದರು. ಒಳ್ಳೆ ಟೀಮ್ ಇತ್ತು ಸರ್. ಅಲ್ಲಿಂದ ನಮಗೆ ಜೀವಲ್ ಅವ್ರು ಯಾವಾಗ ಹೋಗ್ತಾರೆ ನಮಗೆ ಸಾಕಪ್ಪ ಅಂತ ಅನಿಸಿ ನಾವು ನಿಲ್ಲಿಸಿದ್ದು. ಈಗ ಮತ್ತೆ ಈಗ ಏನು 2019ನಲ್ಲಿ ನಮ್ಮ KRK ಆಚಾರ್ಯ ಅವರು ಲೆಜೆಂಡ್ಸ್ ಕಪ್ ಅಂತೇಳಿ 40 ವರ್ಷದ ಮೇಲಿಂದ ಮಾಡ್ತಾರೆ. ಆಗ ಮತ್ತೆ ನಾವು ಅದನ್ನೆಲ್ಲ ಮರೆತು, ಜೀವಲ್ ಅವ್ರದ್ದೆಲ್ಲ ಮರೆತು ಮತ್ತೆ ಒಂದೇನೋ ಒಂದು ತಂಡನ ಕಟ್ಟೋಣ ಅಂತ ಒಂದು ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಮುಂದೆ ನೋಡಬೇಕಷ್ಟೇ. ಅಂದರೆ ಎಲ್ಲ ಒಟ್ಟು ಸೇರಿ ಏನೋ ಒಂದು ಮಾಡೋಣ ಅಂತ ಒಂದು ತಯಾರಿ ನಡೀತಾ ಇದೆ ಸರ್. ಖಂಡಿತ ಸರ್, ನಿಮ್ಮ ಒಂದಷ್ಟು ವಿಚಾರಗಳು ಖಂಡಿತ ನಮಗೂ ಕೂಡ ನೋವಾಯಿತು ನೋಡಿ. ಆ ಅನುಭವಗಳಿದೆಯಲ್ಲ, ಅನುಭವಗಳು, ಆ ನೆನಪು ನಿಮ್ಮನ್ನು ಮತ್ತೆ ಹಿಂದಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ನಿಮ್ಮ ಮತ್ತು ರೇಣುಗೌಡರ ಸಂಬಂಧ, ಆ ಪ್ರೀತಿಗೋಸ್ಕರ ಇಲ್ಲಿಗೆ ಬಂದಿದ್ದೀರಾ. ಈ ಸಂಬಂಧದ ಬಗ್ಗೆ ಒಂದೆರಡು ಮಾತು. ರೇಣುಗೌಡ್ರಿಗೆ ಏನಂತ ಹೇಳೋದು ಸರ್, ಅವರು ಅಪ್ಪಟ ಕ್ರೀಡಾ ಅಭಿಮಾನಿ ಅಂತ ಹೇಳೋದಾ, ಕ್ರೀಡಾ ಪ್ರೋತ್ಸಾಹಕರು ಅಂತ ಹೇಳೋದಾ, ಏನಂತ ಹೇಳೋದು? ಇದೆಲ್ಲ ನೋಡ್ತಾ ಇದ್ದರೆ ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ ಸರ್, ಎಷ್ಟಾಗುತ್ತೆ. ಎಲ್ಲ ಅವರ ತಲೆ ಮೇಲೆ ಹಾಕ್ಕೊಂಡು ಒಂದಷ್ಟು ಮಾಡ್ತಾಯಿದ್ದಾರೆ ಅಂದರೆ ನಿಜವಲ್ಲೂ ಹ್ಯಾಟ್ಸ್ ಆಫ್ ಅವ್ರಿಗೆ. ಇನ್ನು ಮುಂದೇನು ನಮ್ಮಂಥವ್ರದ್ದೆಲ್ಲ ಸಪೋರ್ಟ್ ತೊಗೊಂಡ್ಲಿ, ನಾವು ಬರ್ತೀವಿ, ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ. ಆಲ್ ದಿ ಬೆಸ್ಟ್ ಫ್ರೆಂಡ್ಸ್ ಟೀಮ್ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ಸರ್, ನಿಮ್ಮ 80s 90s ಕ್ರಿಕೆಟ್ಗೂ ಈಗಿನ ಕ್ರಿಕೆಟ್ಗೂ ಮತ್ತು ಈಗಿನ ಆಟಗಾರರಿಗೂ ಆಗಿನ ಆಟಗಾರರಿಗೂ ಇರುವಂತಹ ವ್ಯತ್ಯಾಸಗಳು ಒಂದೆರಡು ಮಾತುಗಳಲ್ಲಿ ಹೇಳೋದಾದರೆ ನಮ್ಮ ವೀಕ್ಷಕರಿಗೆ. ಸರ್, ಆವಾಗಲೇ ಹೇಳಿದೆ ನಾನು,
ನಾವೆಲ್ಲ ಆಗ ಸೈಕಲಲ್ಲಾಗಲಿ ಬಸ್ಸಲ್ಲಾಗಲಿ ಅಥವಾ ನಡ್ಕೊಂಡು ಹೋಗಿ ಬಾ ಮಗ ಹಿಂಗೆ ಆಡೋಣ ಹೋಗೋಣ ಅಂತಂದರೆ ಬರ್ತಾಯಿದ್ರು. ಈಗ ಆ ರೀತಿ ಇಲ್ಲ. ಈಗ ಅದು ಹೇಳ್ಬೇಕೋ ಬೇಡಬೇಕೋ ಗೊತ್ತಾಗ್ತಾ ಇಲ್ಲ. ಈಗೆಲ್ಲ ದುಡ್ಡಿನ ಮೇಲೆ ನಿಂತಿದೆ ಸರ್. ಯಾವ ಟೀಮಲ್ಲಿ ಯಾರು ಆಡ್ತಾ ಇದ್ದಾರೆ, ಯಾವ ಪ್ಲೇಯರ್ಸ್ ಇದ್ದಾರೆ, ಕಾಂಬಿನೇಷನ್ ಏನಿದೆ, ನನಗೆ ಎಷ್ಟು ಕೊಡ್ತಾರೆ, ಈ ರೀತಿಯೆಲ್ಲ ಆಗ್ತಿದೆ. ಇದು ಆಗಬಾರ್ದು. ಆ್ಯಕ್ಚುಲಿ ಕ್ರಿಕೆಟಾಗೇ ಇರಬೇಕು, ಕಮರ್ಷಿಯಲ್ ಆಗಬಾರ್ದು ಅನ್ನೋದು ನನ್ನ ಒಂದು ಇದು ಸರ್. ಖಂಡಿತ ಸರ್, ನಿಮ್ಮ ಮಾತುಗಳಿಗೆ ಒಂದಷ್ಟು ನೋವಿನ ಮಾತುಗಳಿದ್ರೆ ಇನ್ನೊಂದಷ್ಟು ಖುಷಿಯ ವಿಚಾರ ಕೂಡ ನಮಗೆ ತಿಳಿಸ್ಕೊಟ್ರಿ. ನಿಮ್ಮ ಮತ್ತು ರೇಣುಗೌಡರ ಸಂಬಂಧ, ಕ್ರಿಕೆಟ್ನ ಅನುಭವಗಳು, ಈ ಎಲ್ಲವನ್ನ ನಮ್ಮ ವೀಕ್ಷಕರಿಗೆ ಹಂಚ್ಕೊಂಡಿದ್ದಕ್ಕಾಗಿ ಈವರೆಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ನಮ್ಮ ಸ್ಪೋರ್ಟ್ಸ್ ಕನ್ನಡ ಟಿವಿ ವತಿಯಿಂದ. ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಇನ್ನೊಂದು ಮಾತು ಹೇಳಬೇಕು. 2019 ಹಾಗೆಲ್ಲ ನಮಗೆ ಈ ಕೋವಿಡ್ ಅದು ಇದು ಅಂತ ಇದ್ದಾಗ KRK ಆಚಾರ್ಯ ಅವ್ರದ್ದು ಪರಿಚಯ ಆಗುತ್ತೆ. ಅದು ನಮ್ಮೂರಿನವರೇ ಅವರು. ನಾನು ಅವ್ರಿಗೆ ಫೋನ್ ಮಾಡಿ ನಾನು ಇಂಥವನಂತ ಎಲ್ಲ ಹೇಳಿ ಇಲ್ಲಿವರೆಗೂ ನನ್ನ ಜೊತೆ ನಾನು ಯಾವುದೇ ಫೋನ್ ಮಾಡಿದ್ರು, ನಂದು ಯಾವುದೇ ಒಂದು ಟೂರ್ನಿಮೆಂಟ್ ಇದ್ದಾಗಲೂ ಹಿಂಗಿದೆ ಅಂತ ಹೇಳಿದಾಗ ನನಗೊಂದಷ್ಟು ಮಾರ್ಗದರ್ಶನ ಕೊಡ್ತಾರೆ ಅವರು. ಇನ್ನು ಮುಂದೆನೂ ಅವ್ರು ನನ್ನ ಜೊತೆ ಇದ್ದು ಇನ್ನೂ ಒಳ್ಳೆಯ ರೀತಿಯಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು KRK ಆಚಾರ್ಯ ಅವ್ರಿಗೂ ನನ್ನ ಇಡೀ ಗುರು ಬ್ರಹ್ಮ ತಂಡದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್. ಮತ್ತೊಮ್ಮೆ ಧನ್ಯವಾದಗಳು ಸರ್ ನಿಮಗೆ. ನಿಮ್ಮ ಅವರ ಸ್ನೇಹ ಹೀಗೆ ಇರಲಿ, ಎಲ್ಲರನ್ನ ಒಗ್ಗೂಡಿಸುವಂಥ ಕೆಲಸ ಹೀಗೆ ಸಾಗಲಿ. ಕ್ರಿಕೆಟ್ ಮತ್ತು ಕ್ರೀಡೆ ನಮ್ಮೆಲ್ಲರನ್ನ ಒಂದುಗೂಡಿಸ್ತಾ ಇದೆ. ಸೊ ಪ್ರೀತಿಯಾಗಿ ನಾವೆಲ್ಲರೂ ಹೀಗೆ ಇರೋಣ ಅಂತ ಹೇಳಿ ನಿಮಗೆ ಮತ್ತೊಮ್ಮೆ ಧನ್ಯವಾದನ ಅರ್ಪಿಸ್ತಾ ಇದ್ವಿ ಸಮಸ್ತ ಸ್ಪೋರ್ಟ್ಸ್ ಕನ್ನಡ ಟಿವಿ ವೀಕ್ಷಕರ ವತಿಯಿಂದ. ಧನ್ಯವಾದಗಳು ಸರ್.